ಕಲರ್ಫುಲ್ ಕಂಟೆಂಟಿನ ಸಮಸ್ತ ವೀಕ್ಷಕರುಗಳಿಗೆ ನಿಮ್ಮ ಕಾಸ್ಮಿಕ್ ಎನರ್ಜಿ ಹೀಲರ್ ನಾಗೇಶ್ ಮಾಡುವ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದರೆ, ಕಾಣದ ಚಕ್ರಗಳ ಚಮತ್ಕಾರವೇನು. ಏನು ಚಕ್ರಗಳು ಅಂದ ತಕ್ಷಣವೇ ನಮಗೇನಪ್ಪ ಗೊತ್ತಾಗುತ್ತೆ, ಯಾವುದೋ ಒಂದು ಕಾರೋ ಲಾರಿನೋ ಅಥವಾ ಟೂ ವೀಲರ್ ಚಕ್ರಗಳಿರಬಹುದೇನೋ ಅಂತ. ಅಲ್ಲ ಬಂಧುಗಳೇ, ಚಕ್ರಗಳು ಅಂತಂದರೆ ನಮ್ಮದೇ ದೇಹದಲ್ಲಿ, ಮಾನವ ದೇಹದಲ್ಲಿ ಇರುವಂತಹ ಕೆಲವೊಂದು ಸೂಕ್ಷ್ಮ ಸ್ಥಳಗಳಿಗೆ ನಾವು ಚಕ್ರಗಳು ಅಂತ ಹೇಳ್ತೀವಿ. ನಿಮಗೆಲ್ಲ ಗೊತ್ತಿದೆ, ಯಾಕಂದರೆ ಎಷ್ಟೋ ಜನ ಈ ಕೋವಿಡ್ ಆದಮೇಲಂತೂ ಯೋಗ ತರಗತಿಗಳನ್ನು ಸೇರಿರ್ತೀರ, ಎಕ್ಸಸೈಸ್ಗಳಿಗೆ ಹೋಗ್ತಾ ಇರ್ತೀರ. ಹಾಗಾಗಿ ನಿಮಗೆ ಎಲ್ಲ ಯೋಗ ತರಗತಿಗಳಲ್ಲೂ ಕೂಡ ನಿಮಗೆ ಗೊತ್ತಿರುತ್ತೆ ಚಕ್ರಗಳು ಅಂದರೆ ಏನಿದೆ, ಪ್ರಭಾಕಾಯ ಅಂದರೆ ಏನು, ನಮ್ಮ ದೇಹದಲ್ಲಿ ಎಲ್ಲಿರುತ್ತದು, ಹೇಗಿರುತ್ತೆ, ನಿಮಗೆಲ್ಲ ಅದರ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿರೋದನ್ನೇ ಹೇಳೋದ್ರಲ್ಲಿ ಏನಿದೆ ಅಲ್ವಾ. ಹಾಗಾಗಿ ಇವತ್ತು ಅದರಲ್ಲಿರುವಂತಹ ಕೆಲವೊಂದು ವಿಶೇಷಗಳು ನನ್ನ ದೃಷ್ಟಿಯಿಂದ ಹೇಗೆ ಅಂತ ನಾನು ನಿಮ್ಮ ಹತ್ರ ಹಂಚ್ಕೋತೀನಿ. ಈ ಚಕ್ರ ಅಂತ ಬಂದ ತಕ್ಷಣ ಏನಾಗುತ್ತೆ ಅಂತಂದರೆ, ಇವತ್ತಿಂದು ನೆನ್ನೆದಾಗಲಿ ಅಲ್ಲ. ಇವತ್ತೇನೋ ಕಲರ್ಫುಲ್ ಕಂಟೆಂಟ್ ಅವ್ರು ಮಾಡ್ತಿರ್ಬೋದು, ಆದರೆ ಈ ವಿಷಯ ಎಷ್ಟು ಹಳೆಯದು ಅಂತಂದರೆ ನಿಮಗೆ ಗೊತ್ತಿದೆ. ಹಿಂದೂ ಬೌದ್ಧ ಧರ್ಮಕ್ಕೆ ಇನ್ನೂ ಹಿಂದೆ ಬಂದಂತಹ ವಿಷಯಗಳಿದು. ಯಾವುದೋ ಒಂದು ಬೌದ್ಧ ಧರ್ಮ ಇರ್ಬೋದು, ಆಮೇಲೆ ಯಾವುದೇ ಒಂದು ಧಾರ್ಮಿಕ ವಿಧಾನಗಳಿರ್ಬೋದು, ಅದರಲ್ಲೆಲ್ಲ ಕೂಡ ಈ ಚಕ್ರ ಅನ್ನೋ ಒಂದು ಪದಗಳನ್ನು ನಾವು ಉಪಯೋಗಿಸ್ತಾ ಹೋಗ್ತೀವಿ. ದ್ವಾಪರ ಯುಗದಲ್ಲಿ ಕೃಷ್ಣ ಇದ್ದಾಗಲೂ ಕೂಡ 11 ಬಾಗಲಗಳ ಒಂದು ನಗರ ಅಂತ ಹೇಳ್ತಾ ಇದ್ವು. ಅವೆಲ್ಲ ನಾವು ಅನಲೈಸ್ ಮಾಡಿದಾಗ ಏನಿಸ್ತಾ ಇದೆ ಅಂತಂದರೆ 11 ಚಕ್ರಗಳು ಅಂತ ಹೇಳ್ತೀವಿ. ಮುಖ್ಯವಾಗಿ ದೇಹದಲ್ಲಿ 7 ಚಕ್ರಗಳನ್ನು ನಾವು ಗುರುತಿಸ್ತಾ ಇದ್ದೀವಿ. ಅದ್ರ ಜೊತೆಗೆ 11 ಮಿಕ್ಕಿದ್ದು ಯಾವುದಪ್ಪ ಅಂದರೆ 2 ಅಂಗೈ ಮತ್ತು 2 ಅಂಗಾಲುಗಳು. ಇವೆಲ್ಲ ನೋಡಿದಾಗ ಅನಿಸುತ್ತೆ, ಎಲ್ಲ ತ್ರೇತಾಯುಗ ದ್ವಾಪರ ಯುಗ ಎಲ್ಲವನ್ನೂ ನೋಡಿದಾಗ ಎಲ್ಲೋ ಒಂದು ಕಡೆ ಇದೆಲ್ಲ ಒಂದು ರೀತಿಯ ಹಳೆಯ ವಿದ್ಯೆಯೇ, ಹೊಸದೇನೂ ಅಲ್ಲ. ಅದನ್ನು ಮರೆತು ನಾವು ತಿರ್ಗಾ ಪುನರ್ನವೀಕರಣ ಮಾಡ್ತಾಯಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಆ ಒಂದು ಆಯಾಮದೊಂದಿಗೆ ಇವತ್ತಿನ ಚಕ್ರಗಳ ಚಮತ್ಕಾರ ವಿಷಯವನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಚಕ್ರ ಎಂಬ ಆಲೋಚನೆ ಹಿಂದೂ ಸಂಸ್ಕೃತಿನಲ್ಲಿತ್ತು. ಅದಕ್ಕಿಂತ ಹಿಂದೆ ಬೌದ್ಧ ಧಾರ್ಮಿಕ ವಿಧಾನಗಳಲ್ಲಿ ಕೂಡ ಇತ್ತು. ಇದನ್ನು ನಾವು ಶಕ್ತಿ ಕೇಂದ್ರಗಳು ಅಂತ ಕರಿತೀವಿ. ಹೇಗೆ ಒಂದು ಪವರ್ ಸ್ಟೇಷನ್ ಅಂತ ಹೇಳ್ತೀವೋ, ನಮ್ಮ ದೇಹದಲ್ಲಿ 7 ಶಕ್ತಿ ಕೇಂದ್ರಗಳನ್ನು ನಾವು ಗುರುತಿಸಿದ್ದೀವಿ. ನಾವು ಅಂತಂದರೆ ಹಿಂದಿನ ಕಾಲದಿಂದ ಬಂದಿದೆ, ಅದನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಅನುಭವಕ್ಕೆ ತಂದುಕೊಂಡಿದ್ದೀವಿ ಅಂತ ನಾವು ಹೇಳ್ಬೋದು ಅಲ್ವಾ. ಒಂದು ಸಹಸ್ರಾರ ಚಕ್ರ ನಮ್ಮ ನೆತ್ತಿಯ ಮೇಲ್ಭಾಗದಲ್ಲಿ, ಭ್ರೂ ಮಧ್ಯ ಹಣೆಯ ಮಧ್ಯಭಾಗದಲ್ಲಿರುವಂಥದ್ದು ಆಜ್ಞಾಚಕ್ರ, ಕತ್ತಿನ ಹತ್ತಿರ ಇರೋದು ವಿಶುದ್ಧ ಚಕ್ರ, ಎದೆಯ ಗೂಡಿನ ಮಧ್ಯಭಾಗದಲ್ಲಿರೋದು ಅನಾಹತ ಚಕ್ರ, ಹೊಕ್ಕಳು ನೇವಲ್ ಪೋರ್ಷನ್ ಹೊಕ್ಕಳು ಅಂತ ಹೇಳ್ತೀವಲ್ಲ ಅಲ್ಲಿರೋದು ಮಣಿಪುರ ಚಕ್ರ, ಕಿಬ್ಬೊಟ್ಟೆಯ ಭಾಗದಲ್ಲಿರೋದು ವಿಶಿಷ್ಟ ಸ್ವಾದಿಷ್ಟಾರ ಚಕ್ರ, ಅದ ಮೂಲಾಧಾರ ಬೆನ್ನಿನ ಟೈಲ್ ಬೋನ್ ಕೊನೆಯ ತುದಿಯಲ್ಲಿರೋದು ಮೂಲಾಧಾರ ಚಕ್ರ. ನೋಡಿ ಎಷ್ಟು ವಿಶಿಷ್ಟ ವಿಧಾನಗಳಿವೆ. 7 ಚಕ್ರಗಳ ಜೊತೆಗೆ ಇನ್ನು 2 ಚಕ್ರಗಳು, 2 ಅಂಗೈ ಮತ್ತು 2 ಅಂಗಾಲುಗಳು. ಇದನ್ನು ಚಕ್ರಗಳು, ಶಕ್ತಿ ಕೇಂದ್ರಗಳು ಅಂತ ಕರಿತೀವಿ. ಶಕ್ತಿ ಕೇಂದ್ರದ ಕೆಲಸ ಏನು? ಅದರಲ್ಲಿ ಪ್ರವಹಿಸುವಂತಹ ವಿದ್ಯುತ್ತನ್ನು ಅದು ಬೇರೆ ಚಾನಲ್ಗಳಲ್ಲಿ ಬೇರೆ ಬೇರೆ ಸ್ಥಳಗಳಿಗೆ ರವಾನೆ ಮಾಡುತ್ತೆ. ಹಾಗೆ ನಮ್ಮ ದೇಹದಲ್ಲಿರುವಂತಹ ಈ 11 ಚಕ್ರಗಳ ಕೆಲಸ ಏನಪ್ಪ ಅಂತಂದರೆ, ನಮ್ಮ ದೇಹದ ನರನಾಡಿಗಳಿಗೆ ಸಂಬಂಧಪಟ್ಟಂತಹ ಅಂಗಾಂಗಗಳಿಗೆ ಶಕ್ತಿಯನ್ನು ಪ್ರವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಚಕ್ರಗಳು ನೆರವೇರಿಸ್ಕೊಡುತ್ತೆ. ಹೌದು, ಎಲ್ಲ ಗೊತ್ತಿದೆ. ಅದನ್ನು ಯಾಕೆ ಕಲ್ತ್ಕೋಬೇಕು ಅಂತಂದರೆ, ನಾ ಕೇಳೋ ಪ್ರಶ್ನೆ, ಯಾತಕ್ಕೆ ಕಲ್ತ್ಕೋಬಾರ್ದು? ಕಾರಣ ಇದೇ ನಿಜವಾದಂತಹ ವೈದ್ಯಕೀಯ ಪದ್ಧತಿ. ಇವತ್ತೇನು ನಾವು ಮಾಡರ್ನ್ ವೈದ್ಯಕೀಯ ಪದ್ಧತಿಗಳನ್ನ ಅಭ್ಯಾಸ ಮಾಡ್ತಾ ಇದ್ದೀವಲ್ಲ, ಅವೆಲ್ಲ ಒಂದು ರೀತಿಯ ಎಂಜಲ ವಿದ್ಯೆ. ಕಾರಣ ಇಷ್ಟ ಇನ್ನೇನಲ್ಲ, ಯಾವುದೋ ಒಬ್ಬ ರಿಸರ್ಚ್ ಮಾಡಿರ್ತಾನೆ, ಆ ಬುಕ್ಕಲ್ಲಿ ಬರೆದಿರುತ್ತೆ, ಅದರ ಪ್ರಕಾರ ನಾವು ಕೊಡ್ತೀವಿ. ಒಂದು ಉದಾಹರಣೆ ಕೊಟ್ಟರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಯಾತಕ್ಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದ್ಬಿಟ್ಟು. ಈಗ ತಲೆನೋವು ಬಂದಿರುತ್ತೆ, ಯಾವುದೋ ಒಂದು ಸಿಂಪ್ಟಮ್ಸ್ ಇರುತ್ತೆ ನಿಮಗೆ. ನಾನೊಬ್ಬ ಡಾಕ್ಟ್ರ್ ಏನು ಮಾಡ್ತೀನಿ, ನಾನು ಓದಿರೋಂತಹ ಒಂದು ಯೂನಿವರ್ಸಿಟಿ ಕಾಲೇಜ್ ಏನಿರುತ್ತೋ ಆ ಬುಕ್ಕಲ್ಲಿ ಏನು ಪ್ರಿಂಟ್ ಆಗಿರುತ್ತೆ, ಇದು ಮೈಗ್ರೇನಾ ಇದ ಅಂತೆಲ್ಲ ನೋಡ್ಕೊಂಡು ಅನಲೈಸ್ ಮಾಡಿ ಎಷ್ಟೋ ಜನದ ಮೇಲೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ. ಅಲ್ಲಿ ಒಂದು ಫಲಿತಾಂಶ ಬಂದಿರುತ್ತೆ, ಅದನ್ನು ಕೊಡ್ತೀನಿ. ಅಲ್ಲಿವರೆಗೆ ಕರೆಕ್ಟು. ಆದರೆ ಆ ಔಷಧಿ ಮಾತ್ರ ಇದೆಯಲ್ಲ, ಅದರೊಳಗೆ ಆ ಕಂಟೆಂಟ್ ಇದೆಯಾ ಇಲ್ವಾ ನಮಗೆ ಗೊತ್ತಿದೆಯಾ? ಖಂಡಿತ ಗೊತ್ತಿರೋದಿಲ್ಲ. ಕಾರಣ ಇವತ್ತಿನ ಒಂದು ತರಕಾರಿ ಅಂಗಡಿಗೆ ಹೋದರೂ ಕೂಡ ಒಂದು ಈರುಳ್ಳಿ ಅಥವಾ ಬದನೆಕಾಯಿ ಅಥವಾ ಬೆಂಡೆಕಾಯಿ ತೊಗೊಂಡ್ರೆ ಅದು ನಂಬಿಕೆ ನೋಡಿ ಅದು ಕೆಟ್ಟಿದೆಯಾ ಚೆನ್ನಾಗಿದೆಯಾ ಫ್ರಾಗ್ರೆನ್ಸ್ ಇದೆಯಾ ಸುವಾಸನೆ ಇದೆಯಾ ನೋಡ್ತೀವಿ ಬಂಧುಗಳೇ.
ಆದರೆ ಈ ಮಾತ್ರೆ ಔಷಧಿಗಳು ನಮಗೇನು ಗೊತ್ತಾಗುತ್ತೆ? ಬೆಳ್ಳೆ ಕಾಣುತ್ತೆ, ಎಲ್ಲವೂ ಒಂದೇ ಬಣ್ಣ ಇರುತ್ತೆ ಅಥವಾ ಬಣ್ಣ ಬಣ್ಣದ ಬಣ್ಣಗಳಿರುತ್ತವೆ. ಅದರಲ್ಲಿ ಅವರು ಯಾವ ರೀತಿ ಅದರಲ್ಲಿ ಪ್ಲಾಸಿಬೋ ಎಫೆಕ್ಟ್ ಅಂತ ಕೂಡ ಹೇಳ್ತಾರೆ. ಅಂದರೆ ಏನು ಔಷಧಿನೇ ಇರೋದಿಲ್ಲ, ಆದರೂ ಕೂಡ ಒಂದು ಮಾನಸಿಕವಾಗಿ ಅವನ್ನ ತಗೊಂಡೆ ಅಂತ ಒಂದು ಸಮಾಧಾನ ಸಿಗುತ್ತೆ. ಇವೆಲ್ಲ ಸೇರಿಬಿಟ್ಟು ನಿಜ ಯಾವುದು ಸುಳ್ಳು ಯಾವುದು ನಮಗೇನೂ ಗೊತ್ತಾಗೋದಿಲ್ಲ, ಸುಮ್ಮನೆ ಕೊಡ್ತೀವಿ. ಆದರೆ ನಮ್ಮ ಪರ್ಯಾಯ ಚಿಕಿತ್ಸೆಯಲ್ಲಿ ಹಾಗಲ್ಲ ನೋಡಿ. ದೇಹದಲ್ಲಿ ಅಂಗಾಂಗಗಳಲ್ಲಿ ಚಕ್ರಗಳು ಅದರಲ್ಲಿ ಏನು ಅಸಮತೋಲನವಾದಾಗ ಅದನ್ನು ಸಮತೋಲನ ಮಾಡೋದು ಹೇಗೆ, ಅಸಮತೋಲವನ್ನು ಪತ್ತೆ ಮಾಡೋದು ಹೇಗೆ, ಅದನ್ನು ಮಾಡಿದ ಮೇಲೆ ಸರಿ ಹೋಗ್ತಾ ಇದೆಯಾ ಇಲ್ವಾ, ಎಲ್ಲವನ್ನು ಕೂಡ ಒಬ್ಬ ಚಿಕಿತ್ಸಕ ಅಥವಾ ಒಬ್ಬ ಹೀಲರ್ ಮಾಡ್ತಾ ಹೋಗ್ತಾನೆ. ನಾವು ಯಾವುದೇ ಮಾತ್ರೆಗಳಿಗೆ ಅಥವಾ ಔಷಧಿಗಳಿಗೆ ನಾವು ದಾಸಾನುದಾಸರಾಗದೇ ಇರೋದ್ರಿಂದ ನಮಗೆ ಗೊತ್ತಿರುತ್ತೆ ಈ ಚಕ್ರಗಳನ್ನು ಹೀಲ್ ಮಾಡಿದಾಗ ನಿರ್ದಿಷ್ಟವಾಗಿ ಇದೇ ಪರಿಣಾಮವನ್ನು ಬೀರುತ್ತೆ. ಈಗ TCM ಕೋರ್ಸ್ ಅಂತ ಇದೆ, ಅದು ಕೂಡ ಅಷ್ಟೇ. ಒಬ್ಬ ಡಾಕ್ಟರ್ ಬಸವರಾಜ್ ಅಂತ ಇದ್ದಾರೆ, ಅವರು ಮಾಡಿರುವಂತಹ ಒಂದು ಅನ್ವೇಷಣೆಯಲ್ಲಿ ಕನ್ನಡದಲ್ಲಿ ಮೊದಲ ಬಾರಿಗೆ ಇಡೀ ಇಂಡಿಯಾದಲ್ಲೇ ಈ TCM ಕೋರ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಾಂಪ್ರದಾಯಿಕ ಚೈನೀಸ್ ಮೆಥಡ್ ಅಂತ ಹೇಳ್ತೀವಿ. ಆ ಒಂದು ಮೆಥಡಲ್ಲಿ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಇರ್ಬೋದು, ಫಿಟ್ಸ್ ಇರ್ಬೋದು, ಯಾವುದೇ ಕಾಯಿಲೆಗಳನ್ನು ತಗೊಳ್ಳಿ ಔಷಧಿ ಇಲ್ಲದೇ ಕೇವಲ ಕೆಲವು ಬಿಂದುಗಳನ್ನು ಆ್ಯಕ್ಟಿವೇಟ್ ಮಾಡುವ ಮೂಲಕ ನಾವು ಗುಣಪಡಿಸಬಹುದು. ಎಷ್ಟೋ ಜನ ಅದರಿಂದ ಗುಣಪಡಿಸ್ತಾ ಇದ್ದಾರೆ. ಆದರೆ ಏನಾಗಿದೆ, ಕೆಲವೊಂದಕ್ಕೆ ಸರ್ಕಾರದ ಮಾನ್ಯತೆ ಸಿಕ್ಕಿಲ್ಲ. ಹಾಗಾಗಿ ಏನಾಗುತ್ತೆ, ಜನಗಳಿಗೆ ಅಪನಂಬಿಕೆ ಇರುತ್ತೆ. ಇವತ್ತಿನ ಯುಗ ಹೇಗಾಗಿದೆ ಅಂದರೆ ಪ್ರತಿಯೊಂದನ್ನು ಕೂಡ ವೈಜ್ಞಾನಿಕವಾಗಿ ನೋಡಬೇಕು, ಪ್ರತಿಯೊಂದಕ್ಕೂ ಸರ್ಟಿಫಿಕೇಟೇ ಬೇಕು. ಕಾರಣ ನಮಗೆ ಒಂದು ರಿಯಂಬರ್ಸ್ಮೆಂಟ್ ಆಗಬೇಕಾದ್ರೆ ಅಥವಾ ಬೇರೆ ಕಡೆಯಿಂದ ಒಂದು ಆರ್ಥಿಕ ಲಾಭ ಪಡಿಬೇಕಾದ್ರೆ ಅಲ್ಲಿ ಡಾಕ್ಯುಮೆಂಟೇಷನ್ ಕೇಳ್ತಾರೆ. ಆ ಒಂದು ವಿಷಯದಲ್ಲಿ ಇದಕ್ಕೆ ತೊಂದರೆ ಆಗಿದೆ ವಿನಃ ಮನುಷ್ಯನ ಉನ್ನತೀಕರಣಕ್ಕೆ ಪರ್ಯಾಯ ಚಿಕಿತ್ಸೆಗಳು ಅಗ್ರಮಾನ್ಯ ಒಂದು ಹಂತದಲ್ಲಿದೆ ಸ್ನೇಹಿತರೆ. ಈ ಕಾಣದ ಚಕ್ರಗಳು ಏನು ಚಮತ್ಕಾರ ಮಾಡುತ್ತೆ ನೋಡಿ. ನಮ್ಮ ಶಾರೀರಿಕ ಆರೋಗ್ಯಕ್ಕೆ ಫಸ್ಟ್ ನೋಡೋಣ. ಪ್ರತಿ ಚಕ್ರವೂ ಕೂಡ ಒಂದು ನಿರ್ದಿಷ್ಟ ಅಂಗ ಹಾಗೂ ದೇಹದ ಕಾರ್ಯಗಳಿಗೆ ಸಂಬಂಧ ಇರುತ್ತೆ. ಅದರ ಅಸಮತೋಲನವಾದಾಗ ಏನಾಗುತ್ತೆ, ಆರೋಗ್ಯ ಕೆಟ್ಟು ಹೋಗಿದೆ ಅಥವಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಉದಾಹರಣೆಗೆ ನಮ್ಮ ಹಣೆಯ ಮಧ್ಯಭಾಗದಲ್ಲಿರುವಂತಹ ಆಜ್ಞಾಚಕ್ರವನ್ನೇ ತಗೊಳ್ಳಿ. ಒಂದು ಉದಾಹರಣೆಗೆ ಆ ಒಂದು ಚಕ್ರಗೆ ಕನೆಕ್ಟೆಡ್ ಆರ್ಗನ್ ಯಾವುದು ಅಂತಂದರೆ ನಮ್ಮ ಮೆದುಳು, ಕಿವಿ, ಕಂಪ್ಲೀಟ್ ಅದು ಸುತ್ತಮುತ್ತಲಿರುವಂಥ ಅಂಗಾಂಗಗಳೆಲ್ಲ ಅದು ಕಂಟ್ರೋಲ್ ಬರುತ್ತೆ. ಹಾಗೆ ಕತ್ತಿನ ಥರದ ವಿಶುದ್ಧ ಚಕ್ರ, ಅದಕ್ಕೆ ಈ ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಅದು ನಮ್ಮ ಧ್ವನಿಪೆಟ್ಟಿಗೆ ಇರ್ಬೋದು, ಅದಕ್ಕೆ ಸಂಬಂಧಿಸಪಟ್ಟಂತಹ ಅಂಗ. ಹಾಗೆ ಎದೆಯ ಗೂಡಿನ ಮಧ್ಯಭಾಗದಲ್ಲಿರುವಂತಹ ಒಂದು ಚಕ್ರಕ್ಕೆ ನಾವೇನು ಹೇಳ್ತೀವಿ, ಅನಾಹತ ಚಕ್ರ. ಆ ಅನಾಹತ ಚಕ್ರ ನಮ್ಮ ಎದೆಯ ಗೂಡುಗಳು, ಶ್ವಾಸಕೋಶಗಳು ಅವೆಲ್ಲ ಕಂಟ್ರೋಲಿಗೆ ಬರುತ್ತೆ. ಹೀಗೆ ನಮ್ಮ 11 ಚಕ್ರಗಳು ಕೂಡ ಸಂಬಂಧಿಸಿದ ಅಂಗಗಳಿಗೆ ಅದು ತನ್ನ ಕಂಟ್ರೋಲನ್ನು ಇಟ್ಕೊಂಡಿರ್ತವೆ. ಅದಕ್ಕೋಸ್ಕರನೇ ಅದನ್ನು ನಾವು ಶಕ್ತಿ ಕೇಂದ್ರಗಳು ಅಂತ ಕರೆಯೋದು. ಆಯ್ತಪ್ಪ, ಶಾರೀರಿಕವಾಗಿಯೂ ಆಯಿತು. ಇನ್ನು ಭಾವನಾತ್ಮಕವಾಗಿ ಅದೂ ಅಷ್ಟೇ. ಆ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡುತ್ತೆ ಪ್ರತಿಯೊಂದು ಅಂಗಾಂಗಗಳು. ಈಗ ಆಜ್ಞಾಚಕ್ರ ಅದು ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡುತ್ತೆ. ಯಾವುದೇ ಒಂದು ವಿಷಯದ ಬಗ್ಗೆ ತೀರ್ಮಾನವನ್ನು ಮಾಡಬೇಕಾದಾಗ, ಡಿಸಿಷನ್ ತೊಗೋಬೇಕಾದಾಗ ಆಜ್ಞಾಚಕ್ರ ಪ್ರಮುಖ ಮಹತ್ವ ಪಾತ್ರವನ್ನು ವಹಿಸುತ್ತೆ ಬಂಧುಗಳೇ. ಹಾಗಾದರೆ ಭಾವನಾತ್ಮಕ ಎಲ್ಲಿಲ್ಲ ನೋಡಿ. ನಮ್ಮ ಹೃದಯದ ಮಧ್ಯಭಾಗದಲ್ಲಿ, ಎದೆಯ ಗೂಡಿನ ಮಧ್ಯಭಾಗದಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಅಂದಾಗ ಭಾವನಾತ್ಮಕವಾಗಿ ಹೇಗೆ ನಾವು ಸ್ಪಂದಿಸ್ತೀವಲ್ವ. ದುಃಖವಾದಾಗ ಅಯ್ಯೋ ಎದೆ ಬೆರೆಯುವಂತೆ ಅತ್ತ ಅಂತ ಹೇಳ್ತೀವಿ. ಹೇಗೆ ತಲೆ ಬೆರೆಯುವಂತೆ ಅತ್ತ ಅಂತ ಯಾರೂ ಹೇಳೋದಿಲ್ಲ. ಅಷ್ಟೇ ಅಲ್ವಾ, ಒಂದೊಂದು ಚಕ್ರಕ್ಕೂ ಕೂಡ ಒಂದು ಭಾವನಾತ್ಮಕ ಭಾವನೆ, ಅವಿನಾಭಾವ ಸಂಬಂಧ ಇದೆ. ಹೃದಯದಾಳದಲ್ಲಿ ನೋವಾದಾಗ ನೋವು ಬಂತು ಅಂತ ಹೇಳ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆದಾಗ ತೊಡೆ ತಟ್ಟಿ ಹೇಳ್ತೀವಿ ಬಲ ಕಡಿಮೆ ಆಗ್ತಾ ಇದೆ ಅಥವಾ ಜಾಸ್ತಿ ಆಗಿದೆ ಅಂತಂದ್ಬಿಟ್ಟು. ಇನ್ನೊಬ್ಬರಿಗೆ ಆಶೀರ್ವಾದ ಮಾಡುವಾಗ ತಲೆಯ ಮೇಲೆ ಕೈ ಇಟ್ಟು ಸಹಸ್ರಾರ ಚಕ್ರದಲ್ಲಿ ಆಶೀರ್ವಾದವನ್ನು ಮಾಡ್ತೀವಿ. ಹುರಿದುಂಬಿಸಬೇಕಾದರೆ ಬ್ಯಾಕ್ ಹಾರ್ಟ್ ಚಕ್ರ ಅಂತ ಹೇಳ್ತೀವಿ. ಬೆನ್ನತ್ರ ತಟ್ಟಿ ನಾವು ಅವ್ರಿಗೆ ಶ್ಲಾಘನೆಯನ್ನು ಮಾಡಿ ನೀವು ಮುಂದುವರಿ, ಚೆನ್ನಾಗಿ ಓದು ಅಂತ ನಾವು ಹೊಗಳ್ತಾ ಹೋಗ್ತಾ ಇರ್ತೀವಿ. ಹಾಗೆ ಮಂಡಿ ಕೈಕಾಲುಗಳು ನೋವು ಬಂದಾಗ ಏನಾಗಿರುತ್ತೆ, ನಮ್ಮ ಬಿಲೋ ನೇವಲ್ ಚಕ್ರಗಳಿರಬಹುದು ಅಥವಾ ಮೂಲಾಧಾರ ಚಕ್ರಗಳಿರ್ಬೋದು, ನಮ್ಮ ಇಡೀ ದೇಹದ ಒಂದು ಸ್ಕೆಲಿಟನ್ ಅದನ್ನು ಕಂಟ್ರೋಲ್ ಮಾಡುವಂತಹ ಮೂಲಾಧಾರ ಚಕ್ರವನ್ನು ನಾವು ಟ್ರೀಟ್ ಮಾಡ್ತಾ ಹೋಗ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗನ್ಬಿಟ್ಟು ಮನುಷ್ಯನ ದೇಹವನ್ನು ಕತ್ತರಿಸಿದಾಗ ಈ ಚಕ್ರಗಳು ಕಾಣುತ್ತಾ? ಖಂಡಿತ ಇಲ್ಲ. ಇವೆಲ್ಲ ಅಗೋಚರ ಚಕ್ರಗಳು. ಇದೊಂದೇ ಅಲ್ಲ, ಈ ಬ್ರಹ್ಮಾಂಡದಲ್ಲಿ ಎಷ್ಟು ವೈಚಿತ್ರ ಕೌತುಕಗಳು ನಡೀತಾ ಇದೆ ಅಂತಂದರೆ, ಇಡೀ ಬ್ರಹ್ಮಾಂಡದಲ್ಲಿ ಎರಡೇ ಥರ ಶಕ್ತಿ ಇರೋದು. ಒಂದು ಕಾಣುವ, ಇನ್ನೊಂದು ಕಾಣದೇ ಇರುವಂತಹ ಶಕ್ತಿ.
ಇಷ್ಟೋ ವಿಷಯಗಳು ನಮ್ಮ ಕಣ್ಣಿಗೆ ಕಾಣುತ್ತವೆ, ಅದನ್ನು ನಾವು ಪ್ರಾಮಾಣೀಕರಿಸಿ ಹೇಳ್ಬೋದು, ಇದು ಹೀಗಿದೆ 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 ಅಂತ. ಆದರೆ ಇಷ್ಟೋ ಶಕ್ತಿಗಳು ಯಾವುದು, ಉದಾಹರಣೆಗೆ ನಾವು ಪ್ರತಿ ದಿವಸ ಉಸಿರಾಡುವಂತಹ ಗಾಳಿಯನ್ನೇ ತಗೊಳ್ಳಿ, ಕೈಯಲ್ಲಿ ಹಿಡಿದು ತೋರಿಸು ಅಂತಂದರೆ ನಮಗೆ ಸಾಧ್ಯನಾ? ಇಲ್ಲ. ಆದರೆ ಅದರ ಅನುಭವದಿಂದ, ಅದರ ಒಂದು ಚಲನೆಯಿಂದ ನಾವಿಲ್ಲಿ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ಸುಮಾರು ವಿಷಯಗಳು ನಮ್ಮ ಈ ಬ್ರಹ್ಮಾಂಡದಲ್ಲಿ ಕೌತುಕದ ಮೇಲೆ ಕೌತುಕಗಳನ್ನು ನಮಗೆ ಹರಿಸ್ತಾ ಇದೆ. ಹಾಗಾಗಿ ಚಕ್ರಗಳ ಚಮತ್ಕಾರಗಳು ಕೂಡ ಹಾಗೆಯೇ. ನಮ್ಮ ಒಂದು ಪರ್ಯಾಯ ಚಿಕಿತ್ಸೆಯಲ್ಲಿ ರೇಖಿ ಮತ್ತು ಪ್ರಾಣಿಕ್ ಹೀಲಿಂಗ್ ಅಂತ ಒಂದು ವಿದ್ಯೆ ಇದೆ. ಅದರಲ್ಲಿ ಮುಖಾಂತರ ನಮ್ಮ ಹಸ್ತಚಿಕೆಯನ್ನು ಕೂಡ ನಾವು ಮಾಡ್ಬೋದು, ಪೆಂಡಲಮ್ ಉಪಯೋಗಿಸಿ ಕೂಡ ಮಾಡ್ಬೋದು. ಒಂದು ವ್ಯಕ್ತಿಯ ಚಕ್ರದ ಆಯಾಮ ಹೇಗಿದೆ, ಅದು ಉಬ್ಬಿದೆಯಾ, ತಗ್ಗಿದೆಯಾ, ಶಕ್ತಿ ಇದೆಯೋ, ಶಕ್ತಿಹೀನವಾಗಿದೆಯಾ, ಅದನ್ನು ಪತ್ತೆ ಮಾಡಿ ಅದಕ್ಕೆ ಏನು ಎನರ್ಜಿ ಕೊಡಬೇಕು ಪೆಂಡಲಮ್ಮಿಂದನೇ ಕೊಡ್ಬೋದು. ನಮ್ಮ ಮಾನಸಿಕ ಇಂಟೆನ್ಷನ್ ಭಾವನೆಗಳಿಂದ ಕೊಡ್ಬೋದು. ಪೆಂಡಲಮ್ ಉಪಯೋಗಿಸಿ ಕೂಡ ಅದರಲ್ಲಿರುವಂತಹ ಋಣಾತ್ಮಕ ಶಕ್ತಿಯನ್ನು ತೆಗೆದು ಧನಾತ್ಮಕ ಶಕ್ತಿಯನ್ನು ಹಾಕಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಕಾಲ ಇತ್ತು, ಅದು ದೆವ್ವ, ಭೂತ, ಪಿಶಾಚಿಗಳು ಅಂತ ಹೇಳ್ತಾಯಿದ್ರು. ಅದಿಟ್ಟು ಇಟ್ಕೊಂಡ್ಬಿಟ್ರೆ ಮನುಷ್ಯ ಭಾವನಾತ್ಮಕವಾಗಿ ತೊಂದರೆ ಅನುಭವಿಸ್ತಾ ಇದ್ದ ಅಂತ. ಈಗ ಪ್ರಾಣಿಕ್ ಹೀಲಿಂಗಲ್ಲಿ ಎಷ್ಟು ಮುಂದುವರೆದಿದ್ದೀವಿ ಅಂತಂತಂದರೆ ಎಲಿಮೆಂಟಲ್ಸ್ ಅಂತ ನಾವು ಹೇಳ್ತೀವಿ. ಮನುಷ್ಯನ ಪ್ರತಿಯೊಂದು ಆಲೋಚನೆಗೂ ಕೂಡ ಒಂದು ಶಕ್ತಿ ಇರುತ್ತೆ. ಥಾಟ್ ಈಸ್ ಅನ್ ಎನರ್ಜಿ. ಆ ಥಾಟು ಪದೇ ಪದೇ ನೆಗೆಟಿವ್ ಆಗಿ ಥಾಟ್ ಮಾಡಿದಾಗ, ಧನಾತ್ಮಕವಾಗಲ್ಲ ಋಣಾತ್ಮಕ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ಒಂದು ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಈ ಬ್ರಹ್ಮಾಂಡದಲ್ಲಿ ಕಾಣುವ ಶಕ್ತಿ, ಕಾಣದೇ ಶಕ್ತಿ ಹೇಗಿದೆಯೋ ಹಾಗೆ ನಾವು ಆಲೋಚನೆ ಮಾಡಿದಾಗ ಬರೀ ಶಕ್ತಿ ಮಾತ್ರ ಪ್ರವಹಿಸೋದಿಲ್ಲ. ಈ ವಾತಾವರಣದಲ್ಲಿರುವಂತಹ ಸಣ್ಣ ಸಣ್ಣ ಧೂಳಿನ ತರಹ ಒಂದು ಹುಳುಗಳು ಪ್ರಾರಂಭ ಆಗುತ್ತೆ. ನಮ್ಮ ಎನರ್ಜಿಗೆ ಅಷ್ಟು ಶಕ್ತಿ ಇದೆ, ಅದನ್ನು ಕ್ರಿಯೇಟ್ ಮಾಡುತ್ತೆ. ಒಂದು ಶಕ್ತಿಯನ್ನು ಕ್ರಿಯೇಟ್ ಮಾಡುತ್ತೆ, ಹಾಗೆ ಋಣಾತ್ಮಕ ಹುಳುಗಳನ್ನು ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಎಲಿಮೆಂಟಲ್ಸ್ ಅಂತ ಹೇಳ್ತಾರೆ. ಆ ಕಣ್ಣಿಗೆ ಕಾಣುವಂತಹ ಎಲಿಮೆಂಟಲ್ಸ್ಗಳು ಏನು ಮಾಡುತ್ತೆ, ಮನುಷ್ಯ ದೇಹವನ್ನು ಹೊಕ್ಕು ಅವನ ವಿವಿಧ ಚಕ್ರಗಳಿಗೆ ಒಳಗಡೆ ಹೋಗಿ ಘಾಸಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳಿಗೆ ನ್ಯೂನ್ಯತೆಯನ್ನು ಉಂಟು ಮಾಡಿದಾಗ ಮನುಷ್ಯನಿಗೆ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಎಲ್ಲ ರೀತಿಯ ಕಾಯಿಲೆಗಳು ಕೂಡ ಬರ್ತಾ ಇದೆ ಬಂಧುಗಳೇ. ಅಂದರೆ ಇದನ್ನು ವಿಶ್ಲೇಷಣೆ ಮಾಡಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಕಾಯಿಲೆ ಇರ್ಬೋದು, ಮಾನಸಿಕ ಭಾವನಾತ್ಮಕ ತೊಂದರೆಗಳಿರ್ಬೋದು, ಎಲ್ಲದಕ್ಕೂ ಕೂಡ ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿಗಳೇ ಕಾರಣ. ಯಾವಾಗ ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ನಾವು ಸರಿ ಮಾಡ್ತೀವೋ ಆವಾಗ ನಮ್ಮ ದೇಹದ ಒಂದು ಅಸಮತೋಲನ ಸಮತೋಲನವಾಗಿ ನಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಅದನ್ನು ಡಿಸ್ಈಸ್ ಅಂತ ಹೇಳ್ತೀವಿ. ಅಂದರೆ ಯಾವುದೋ ನಮಗೆ ತೊಂದರೆ ಕೊಡ್ತಾ ಇರುತ್ತಲ್ಲ, ಅದನ್ನು ನಾವು ಪರಿಹಾರ ಮಾಡ್ಕೋಬಹುದು. ಗೊತ್ತಾಯ್ತಾ? ಅದು ಭಾವನಾತ್ಮಕ ಆಯಿತು, ಅಷ್ಟೇನಾ? ಬರೀ ಭಾವನೆಗಳಾಗ್ಬಿಟ್ರೆ ಸಾಕ? ದೈಹಿಕವಾಗಾಯಿತು, ಭಾವನೆ ಆಯಿತು, ಮಾನಸಿಕವಾಗಿ ಕೂಡ. ಮಾನಸಿಕವಾಗಿ ಮನುಷ್ಯ ಕುಗ್ಗಿ ಹೋಗ್ತಾನೆ. ಕಾರಣ ಈ ಒಂದು ಕಾಂಪಿಟೇಷನ್ ಯುಗ ಅಂತ ಹೇಳಿ, ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಬ್ಬನ್ನು ನೋಡ್ಕೊಳ್ಳೋ ಮನುಷ್ಯ ಏನು ಮಾಡ್ತಾನೆ, ಸುಮ್ಮನೆ ಹೋಗೋದಿಲ್ಲ. ನನಗಿಂತ ನನ್ನ ಜೊತೆ ಇದ್ದವನು ಮೇಲೆ ಬಂದ, ಅವನು ಕಾರಿಟ್ಟ, ಅವನ ಮನಸ್ಸು ಮದುವೆ ಆಯಿತು, ಅವನ ಮಕ್ಕಳಾಯಿತು, ನನಗಾಗಲಿಲ್ಲ. ಈ ರೀತಿಯ ಒಂದು ಕಂಪ್ಯಾರಿಸನ್, ಹೋಲಿಕೆಯನ್ನು ಮಾಡಿಕೊಂಡು ಮನುಷ್ಯ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡ್ದ. ಯಾವಾಗ ಮನುಷ್ಯ ಋಣಾತ್ಮಕವಾಗಿ ಚಿಂತನೆ ಮಾಡೋಕ್ಕೆ ಶುರು ಮಾಡ್ದ, ಅವನ ಮಾನಸಿಕ ಒಂದು ಸಮತೋಲನ ಬದಲಾಗ್ತಾ ಹೋಯಿತು. ಆವಾಗ ಮಾನಸಿಕವಾಗಿ ಕುಗ್ಗಿ ಹೋಗಿ ಶುರು ಮಾಡ್ದ. ನೋಡಿ, ಎಷ್ಟು ಸಣ್ಣ ವಿಷಯ ನೀವೇ ಅನುಭವಿಸ್ತಾ ಇರ್ತೀರ. ಯಾವುದೋ ಒಂದು ಮದುವೆ ಮನೆಗೆ ಹೋಗಿರ್ತೀರ, ಇನ್ವಿಟೇಷನ್ ಕೊಟ್ಟಿರ್ತಾರೆ. ಹೋದಾಗ ನಿಮ್ಮನ್ನು ಯಾರೂ ಮಾತಾಡ್ಸೋದೇ ಇಲ್ಲ, ಅವ್ರ ಪಾಡಿಗೆ ಯಾವುದೋ ಒಂದು ಗುಂಗಲ್ಲಿ ಇರ್ತಾರೆ. ಆವಾಗ ನಿಮ್ಗೇನಾಗುತ್ತೆ, ನೀವು ಅಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಹೋಗಿ ಎಲ್ಲ ಮಾಡ್ಕೊಂಡು ಹೋಗಿರುವಾಗ ನಿಮ್ಮನ್ನು ಯಾರು ಮಾತಾಡ್ತಾ ಇದ್ದಾಗ ನಿಮ್ಮಂತರ ಅವಮಾನ ಆಗಿಬಿಡುತ್ತೆ. ಎಲ್ಲಿಂದ ಬಂತು ಅವಮಾನ? ಅದು ಹೊರಗಡೆಯಿಂದ ಯಾರೂ ನಿಮಗೆ ಮಾಡಿದ್ದಲ್ಲ ಸ್ನೇಹಿತರೆ. ನಿಮ್ಮ ಮನಸ್ಸಿನಲ್ಲೇ ಉಂಟಾದಂತಹ ಒಂದು ಆಲೋಚನಾ ಶಕ್ತಿ ಆ ಎಲಿಮೆಂಟಲ್ಸನ್ನು ನಿಮ್ಮಲ್ಲಿ ಹುಟ್ಟಾಕ್ತು. ಅವಾಗೇನು ಮಾಡ್ತೀರಾ? ಇದ್ದಕ್ಕಿದ್ದಾಗೆ ಕೋಪ ಮಾಡಿಕೊಂಡು ಊಟನೂ ಮಾಡ್ದೇ ಪ್ರೆಸೆಂಟೇಷನು ಕೊಡದೆ ನೆಟ್ಟು ಮನೆ ಹೊಟ್ಟೋಗ್ತೀರಾ. ಇದರಿಂದ ಅವ್ರಿಗೇನು ನಷ್ಟ, ನಿಮಗೇನು ನಷ್ಟ? ಕಾರ್ಯಕ್ರಮವನ್ನು ನೀವು ಆಸ್ವಾದನೆ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಮಾನಸಿಕ ಶ್ರೇಯಸ್ಸು ಬರಬೇಕು ಅಂತಿದ್ದರೆ, ಮಾನಸಿಕ ಸಮತೋಲನ ಬರಬೇಕು ಅಂತಿದ್ದರೆ, ಒಬ್ಬ ವ್ಯಕ್ತಿಯ ದೇಹದಲ್ಲಿರುವಂತಹ ಈ 11 ಚಕ್ರಗಳು ಬ್ಯಾಲೆನ್ಸಿಂಗ್ ಆಗಿದ್ದರೆ, ಸಮತೋಲನದಲ್ಲಿದ್ದರೆ ಮಾತ್ರ ಒಬ್ಬ ಮನುಷ್ಯ ಎಲ್ಲ ಸಂದರ್ಭದಲ್ಲೂ ಕೂಡ, ಒಳ್ಳೆಯ ಸಂದರ್ಭ, ಕೆಟ್ಟ ಸಂದರ್ಭ ಅಥವಾ ಅನಿವಾರ್ಯ ತುರ್ತು ಸಂದರ್ಭದಲ್ಲೂ ಕೂಡ ಅವನ ಮಾನಸಿಕ ಸ್ಥಿತಿ ಸರ್ವಶ್ರೇಷ್ಠವಾಗಿರುತ್ತೆ. ಅದಕ್ಕೆ ಯೋಗದಲ್ಲಿ ಸ್ಥಿತಪ್ರಜ್ಞಸ್ಯ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಸಂದರ್ಭ ಚೆನ್ನಾಗಿರುವಾಗ ಚೆನ್ನಾಗಿರೋದಷ್ಟೇ ಅಲ್ಲ,
ಕಷ್ಟ ಕಾಲದಲ್ಲೂ ಕೂಡ ಒಂದೇ ರೀತಿಯ ಸಮತೋಲನದಲ್ಲಿರಬೇಕಾಗಿರೋದೇ ಮಾನಸಿಕ ಆರೋಗ್ಯ. ಅಷ್ಟೇ ಅಲ್ಲ ಸ್ನೇಹಿತರೆ, ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನಲ್ಲೂ ಕೂಡ ಆ ಒಂದು ಆರೋಗ್ಯ ಅನ್ನೋ ಒಂದು ಡೆಫಿನೇಷನ್ ಏನಿದೆಯಲ್ಲ, ಅದರಲ್ಲೂ ಕೂಡ ಈ ಭಾವನಾತ್ಮಕ ಮತ್ತು ಮಾನಸಿಕ ಎಲ್ಲವನ್ನೂ ಕೂಡ ಸೇರಿಸಿದ್ದಾರೆ. ಹಾಗಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಾಗಿದ್ದಾನೆ ಅಂತ ನಾವು ಹೇಳ್ಬೋದು ವಿನಃ ಯಾವುದರ ಒಂದರ ಕೊರತೆ ನ್ಯೂನತೆ ಇದ್ದರೂ ಕೂಡ ಮನುಷ್ಯ ಆರೋಗ್ಯವಾಗಿಲ್ಲ ಅಂತಲೇ ನಾವು ಹೇಳಬೇಕಾಗತ್ತೆ. ಹಾಗಾದರೆ ಚಕ್ರಗಳನ್ನು ಬರೀ ಆಯಿತು ದೈಹಿಕವಾಗಿ ಹೇಳಿರಿ, ಮಾನಸಿಕವಾಗಿ ಹೇಳಿರಿ, ಆಧ್ಯಾತ್ಮಿಕವಾಗಿ ಏನಾದ್ರು ಇದೆಯಾ ಚಕ್ರದ್ದು? ಯಾಕಿಲ್ಲ? ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇವತ್ತು ನಿಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನೋಡಿ ಎಷ್ಟು ಕೋಟಿ ಕೋಟಿ ವ್ಯವಹಾರಗಳು ನಡೀತಾ ಇದೆ ಅಂತಂದರೆ ಈ ಚಕ್ರಗಳ ವಿಷಯದ ಬಗ್ಗೆ. ಆಧ್ಯಾತ್ಮಿಕ ವೃದ್ಧಿ, ನಿಮ್ಮ ಥರ್ಡ್ ಐ ಓಪನಿಂಗ್ ಮಾಡ್ತೀವಿ, ಇಷ್ಟು ಸಾವಿರ ಇಷ್ಟು ಲಕ್ಷಗಳನ್ನು ಕೊಡಿ, ಅಥವಾ ಇದರ ಮಾಸಲ್ಲೇ ಮಾಡ್ತೀವಿ, ಇದು ಲಕ್ಷಾಂತರ ರೂಪಾಯಿನ ವ್ಯವಹಾರವನ್ನು ಕೂಡ ಮಾಡ್ತಾಯಿದೆ ಬಂಧುಗಳೇ. ನೋಡಿ, ಆಧುನಿಕ ಶೈಲಿಯಲ್ಲಿ ಹೊಸ ಆಯಾಮದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಮನುಷ್ಯನ ಸಂಪರ್ಕವಿಲ್ಲದಿದ್ದರೂ ಕೂಡ ಒಂದು ಕಾಲದಲ್ಲಿ ಒಂದು ಗುರುಕುಲ ಅಂತ ಒಂದು ಪದ್ಧತಿ ಇತ್ತು. ಆಗ ನಾವು ಗುರುಗಳ ಹತ್ರ ಹೋಗಿ ಕಲಿತು ಮಾಡ್ತಾಯಿದ್ವು. ಇವತ್ತು ಆ ಗುರುಕುಲ ಪದ್ಧತಿ ಇಲ್ಲದೇ ಇದ್ದರೂ ಕೂಡ ಹೊಸ ಕಂಪ್ಯೂಟರ್ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಝೂಮ್ಗಳಲ್ಲಿ ಒಬ್ಬರನ್ನೊಬ್ಬರು ಸಂಪರ್ಕಗಳನ್ನು ಮಾಡಿ ನಾವು ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡಿ ನಿಮ್ಮ 3ನೇ ಚಕ್ರ ಓಪನ್ ಮಾಡ್ತಾಯಿದ್ದೀವಿ. ಆ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿದಾಗ ಏನೇನು ಲಾಭಗಳು ಬರುತ್ತೆ ನೀವು ನೋಡಿ. ನಿಮ್ಮ ಯೂಟ್ಯೂಬ್ ತೆಗೆದು ನೋಡಿದಾಗ ಎಲ್ಲ ಅದ್ರ ಬಗ್ಗೆ ಆ್ಯಡ್ಗಳು ಬರ್ತಾ ಇದೆ. ಇದು ಆಧ್ಯಾತ್ಮಿಕ ವೃದ್ಧಿ ಅಲ್ಲದೆ ಬೇರೆ ಇನ್ನೇನು ಹೇಳಿ? ಹಾಗಾಗಿ ಚಕ್ರಗಳಲ್ಲಿ ಶಾರೀರಿಕ, ಮಾನಸಿಕ, ಇಂಟೆಲೆಕ್ಚುಯಲ್ ಅಷ್ಟೇ ಅಲ್ಲದೆ ಆಧ್ಯಾತ್ಮಿಕವಾಗಿ ಕೂಡ ಎಲ್ಲ ರೀತಿಯ ಸಾಧನೆಗಳನ್ನು, ಅಭಿವೃದ್ಧಿಯನ್ನು ನಾವು ಚಕ್ರಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋ ಮುಖಾಂತರ ಮಾಡಬಹುದು ಬಂಧುಗಳೇ. ಕೇಳ್ಬೋದು, ಬರೀ ಚಕ್ರಗಳಿಂದ ಅಭಿವೃದ್ಧಿಯನ್ನು ಮಾತ್ರ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಮಾಡೋದು? ಒಂದೊಂದು ವಿದ್ಯೆ ಕೂಡ ಒಂದೊಂದು ಸಾಗರ. ನಾನು ಆ ಸಾಗರದ ಒಂದೊಂದು ತೊಟ್ಟು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಒಂದೊಂದು ವಿದ್ಯೆಗಳಲ್ಲಿ ಯಾರು ಆಸಕ್ತಿ ಇರುತ್ತೋ ಆ ಆಸಕ್ತಿಯನ್ನು ಕೆರಳಿಸೋದಕ್ಕೋಸ್ಕರ ಈ ಕಲರ್ ಟಿ ವಿನವರು ಏನೋ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ಕಲರ್ ಕಂಟೆಂಟ್ನವರು, ಅವರ ಉದ್ದೇಶ ಏನು ಅಂತಂದರೆ ಗೊತ್ತಿಲ್ಲದೇ ಇದ್ದವರಿಗೆ ಈ ವಿಷಯವನ್ನು ತಲುಪಿಸೋದು, ಗೊತ್ತಿರುವವರಿಗೆ ಅದನ್ನು ಜ್ಞಾಪಿಸೋದು, ಸಾಧಕರಿಗೆ ಮತ್ತಷ್ಟು ಮುಂದುವರಿಯೋದಕ್ಕೆ ಪ್ರಚೋದನೆಗಳು ಮಾಡೋಕ್ಕೆ ಒಂದು ಉದ್ದೇಶ ವಿನಃ ಇದೇ ಗೈಡೆಡ್ ಕ್ಲಾಸಸ್ ಅಲ್ಲ. ಹಾಗಾಗಿ ಇದರ ಬಗ್ಗೆ ನಿಮಗೆ ಏನೇ ಮಾಹಿತಿ ಬೇಕಾಗಿದ್ದರೂ ಕೂಡ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿರುವಂತಹ ನನ್ನ ಸಪ್ತರ್ಷಿ ಸಮರ್ಪಣ್ ಹೀಲಿಂಗ್ ಸೆಂಟರ್ಗೆ ಬಂದಾಗ ವಿಶೇಷ ಮಾಹಿತಿಗಳನ್ನು ನೀವು ಪಡೆಯಬಹುದು ಬಂಧುಗಳೇ. ಆಯಿತು, ಇವೆಲ್ಲ ಆಯಿತು. ಹಾಗಾದರೆ ಆರೋಗ್ಯಕ್ಕೂ ಚಕ್ರಗಳಿಗೂ ಏನು ಸಂಬಂಧ? ನಾನು ಇದನ್ನು ಕೊನೆಯಲ್ಲಿ ಇಟ್ಕೊಂಡೆ. ಕಾರಣ ಇದನ್ನು ಮೊದಲೇ ಹೇಳಬೇಕು, ಆದರೆ ಅದು ಜಾಸ್ತಿ ಇರೋದನ್ನ ಕೊನೆಯಲ್ಲಿ ಇಟ್ಕೊಂಡೆ. ಮನುಷ್ಯನ ಅಂಗಾಂಗಗಳಲ್ಲಿ ಕಾಣುವ ವಿಷಯಗಳೇ ಎಲ್ರಿಗೂ ಗೊತ್ತಿದೆ, ತಲೆ, ಮೂಗು, ಬಾಯಿ, ಕೈ, ಕಾಲುಗಳು. ಹಾಗಾಗಿ ಅದನ್ನು ಬಹಳ ಬೇಗವಾಗಿ ನಾವು ಪತ್ತೆ ಮಾಡಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಚಕ್ರಗಳನ್ನು, ಅಲ್ಲಿರುವಂತಹ ನೆಗೆಟಿವ್ ಎನರ್ಜಿಗಳನ್ನು ತೆಗೆದು ಪಾಸಿಟಿವ್ ಎನರ್ಜಿಯನ್ನು ತುಂಬಿದಾಗ ಆ ಒಂದು ಆರೋಗ್ಯ ಸರಿ ಹೋಗುತ್ತೆ. ನಮ್ಮ ಅಂಗಾಂಗಗಳ ಕ್ಷೇಮಕ್ಕಾಗಿ ಚಕ್ರಗಳನ್ನು ಸಮತೋಲನವನ್ನು ಮಾಡಬೇಕು. ನಮ್ಮ ಸಾಮಾನ್ಯವಾಗಿ ಕಾಯಿಲೆಗಳನ್ನು ಬಂದಾಗ ಗುಣಪಡಿಸುವುದು ಅಂತಹ ಪದಗಳನ್ನು ಉಪಯೋಗಿಸ್ತೀವಿ. ಆದರೆ ಈ ಚಕ್ರಗಳನ್ನು ವಿಷಯ ಬಂದಾಗ ಸಮತೋಲನ ಅಂದರೆ ಬ್ಯಾಲೆನ್ಸಿಂಗ್. ನೋಡಿ, ಒಂದು ಉದಾಹರಣೆ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ. ಒಂದು ವ್ಯಕ್ತಿ ಭುಜದ ನೋವು ಅಂತ ಬರ್ತಾನೆ ನಮ್ಮ ಕ್ಲಿನಿಕ್ಗೆ. ಅವನಿಗೇನಾಗುತ್ತೆ, ಸಾಮಾನ್ಯವಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ವೈದ್ಯಕೀಯ ಪದ್ಧತಿಗಳಲ್ಲಿ ಇಲ್ಲ ಆಯಿಂಟ್ಮೆಂಟ್ ಹಚ್ಬೋದು, ಎಕ್ಸ್ರೇ ತೆಗಿಬೋದು, ಅಥವಾ ರೇಡಿಯೇಷನ್ನ ನಾವು ಹರಿಸ್ಬೋದು, ಮಾತ್ರೆಗಳನ್ನು ಕೊಡ್ಬೋದು, ಹಾಗೆ ಬೇರೆ ಬೇರೆ ವಿಷಯಗಳಿರುತ್ತೆ. ಅಥವಾ ಅವನ ದೇಹದ ವಾತ ಪಿತ್ತ ಪ್ರಕೃತಿಗಳನ್ನು ಆಧರಿಸಿ ಅವನಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡ್ಬೋದು. ಆದರೆ ಈ ಚಕ್ರ ಮೆಥಡ್ ಇದೆಯಲ್ಲ, ಚಕ್ರದ ಒಂದು ವೈಚಿತ್ರ ಏನು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಆರ್ಗನ್ ಯಾವುದು, ಅನಾಹತ ಚಕ್ರ ಇರ್ಬೋದು, ವಿಶುದ್ಧ ಚಕ್ರ ಇರ್ಬೋದು, ಅದನ್ನು ಚೆಕ್ ಮಾಡಿ. ಚೆಕ್ ಹೇಗೆ ಮಾಡೋದು? ಪೆಂಡಲಮ್ ಅಥವಾ ಹಸ್ತಮುಖೇನ, ಅದೇ ಒಂದು ವಿದ್ಯೆ. ಚಕ್ರಗಳನ್ನು ಹೇಗೆ ಚೆಕ್ ಮಾಡೋದು ಅಂತ ಮಾಡಿ ಅಲ್ಲಿ ಒಂದು ಡಿಪ್ಲೇಟ್ ಅಂತ ಒಂದು ಪದವನ್ನು ಉಪಯೋಗಿಸ್ತೀವಿ. ಅಂದರೆ ಕುಗ್ಗುವುದು ಮತ್ತು ಹಿಗ್ಗುವುದು. ಈಗ ಸಪೋಸ್ ಈಗ ಗಂಟಲು ಕೆರೆತ ಬಂದಿರುತ್ತೆ, ಗಂಟೆಗೆ ಪದೇ ಪದೇ ಕೆಮ್ಮು ಬರ್ತಾ ಇರುತ್ತೆ. ತಕ್ಷಣ ನಮಗೆ ಗೊತ್ತಾಗುತ್ತೆ ವಿಶುದ್ಧ ಚಕ್ರದಲ್ಲಿ ಏನೋ ತೊಂದರೆ ಇದೆ. ವಿಶುದ್ಧ ಚಕ್ರ ಒಂದು ಶಕ್ತಿ ಕೇಂದ್ರ. ಆ ಶಕ್ತಿ ಕೇಂದ್ರವನ್ನು ಸರಿಪಡಿಸಿದಾಗ ಅವನ ದೇಹದ ಎಲ್ಲ ಅಂಗಾಂಗಗಳು ಕೂಡ ಸರಿ ಹೋಗುತ್ತೆ. ನಿಮ್ಮ ಅನುಭವಕ್ಕೆ ಎಷ್ಟೋ ಸತಿ ಬಂದಿರುತ್ತೆ, ನಾವು ಯಾವಾಗಲೂ ಥಂಡಿನಲ್ಲಿ ತಿರುಗಾಡಿದಾಗ ಅಥವಾ ಪಚ್ಚ ಬಾಳೆಹಣ್ಣು ತಿಂದಾಗ, ಐಸ್ ಕ್ರೀಮ್ ತಿಂದಾಗ ಮೊದಲು ಅಟ್ಯಾಕ್ ಆಗೋದು ನಮ್ಮ ವಿಶುದ್ಧ ಚಕ್ರ. ಯಾವಾಗ ಗಂಟಿನಲ್ಲಿ ಕಿರಿಕಿರಿ, ಕಫ, ಕೆಮ್ಮು ಬರುತ್ತೋ ಬರೆದಿಟ್ಕೊಂಬಿಡಿ. ನೆಕ್ಸ್ಟ್ ಇಮ್ಮಿಡಿಯೇಟ್ ಆಗಬಾರ್ದು ಮಂಡಿ ನೋವುಗಳು. ಅದಾದ ತಕ್ಷಣ ಬೆನ್ನೋವು ಬರುತ್ತೆ. ತಕ್ಷಣವೇ 3ನೇ ದಿವಸ ಜ್ವರ ಬಂದೇ ಬರುತ್ತೆ. ಇದು ಮಾನವನ ಸಹಜವಾಗಿ ಆಗುವಂತಹ ನೆಗೆಟಿವ್ ಎನರ್ಜಿ. ಎಲ್ಲಿಂದ ಪ್ರಾರಂಭವಾಯಿತು? ಗಂಟಲು ವಿಶುದ್ಧ ಚಕ್ರ. ಅದು
ಅಷ್ಟು ಸೂಕ್ಷ್ಮವಾಗಿದೆ. ಅದಕ್ಕೆ ದೇವರು ಪ್ರತಿಯೊಂದು ಜಾಗವನ್ನು ಕೂಡ ಒಂದೊಂದು ಹೈಟ್ಗಳಲ್ಲಿ ಕೊಟ್ಟಿದ್ದಾನೆ. ಶಿರಃ ಪ್ರಧಾನ ಅಂತ ಹೇಳ್ತೀವಿ. ತುಂಬ ಸೂಕ್ಷ್ಮ ವಿಷಯಗಳನ್ನೆಲ್ಲ ಶಿರದಲ್ಲೇ ಇಟ್ಟಿದ್ದಾನೆ. ಬ್ರೈನ್ ಇರ್ಬೋದು, ಗಂಟಲಲ್ಲಿ ಥೈರಾಯ್ಡ್ ಗ್ಲ್ಯಾಂಡ್ ಇರ್ಬೋದು, ಎಲ್ಲ ಗ್ಲ್ಯಾಂಡು ಥೈರಾಯ್ಡ್ ಗ್ಲ್ಯಾಂಡು. ಅದಕ್ಕೆ ಅದನ್ನೆಲ್ಲ ದೇಹದ ಮೇಲ್ಭಾಗದಲ್ಲಿದೆ. ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? ವಿಶುದ್ಧ ಚಕ್ರ, ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರ. ಈಗ ನಿಮಗೆ ಗಂಟಲು ಕಿರಿಕಿರಿ ಆದಾಗ ಆ ಚಕ್ರವನ್ನು ಕ್ಲೀನ್ ಮಾಡಬೇಕು. ಹೇಗೆ ಮಾಡೋದು? ಮಾಮೂಲಿ ಯೋಗದ ಮೆಥಡ್ ಕೂಡ ಮಾಡ್ಬೋದು, ಪ್ರಾಣಾಯಾಮಗಳ ಮುಖಾಂತರ ಮಾಡ್ಬೋದು. ಈಗ ಹೊಸ ಆಧುನಿಕ ಒಂದು ಟೆಕ್ನಾಲಜಿ ಏನು ಬಂದಿದೆಯಲ್ಲ, ಕಲರ್ ನ್ಯೂಮರಾಲಜಿ ಅಥವಾ ಬಣ್ಣಗಳ ಚಿಕಿತ್ಸೆ, ಅದರ ಮುಖಾಂತರ ಮಾಡ್ಬೋದು. ನಿಮ್ಮ ಹೆಬ್ಬೆಟ್ಟಿನ ಆ ಮಧ್ಯದ ಗೆರೆ ಅಂದ್ರೇನು? ನಮ್ಮ ಗಂಟಲನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಆ ಜಾಗಕ್ಕೆ ಒಂದು ಕರಿಯ ಬಣ್ಣವನ್ನು ಹಾಕಿದಾಗ, ಕರಿಯ ಬಣ್ಣ ಇನ್ಫೆಕ್ಷನ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಬೆರಳಿನ ಒಂದು ಹೆಬ್ಬೆಟ್ಟಿನ ಜಾಗದಲ್ಲಿ ಕರಿಯ ಬಣ್ಣವನ್ನು ಅಪ್ಲೈ ಮಾಡಿದಾಗ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಅದರ ಒಳಗಡೆ ಇರುವಂತಹ ಸಣ್ಣ ಸಣ್ಣ ಕ್ರಿಮಿಕೀಟಗಳು ನಮ್ಮ ದೇಹದ ಪ್ರಭೆಯ ಮೇಲೆ ವರ್ಕಾಗಿ, ಚಕ್ರಗಳ ಮೇಲೆ ವರ್ಕಾಗಿ ತಕ್ಷಣದಲ್ಲೇ ನಿಮಗೆ ಶಮನ ದೊರೀತಾ ಹೋಗ್ತಾ ಇರುತ್ತೆ. ಇಷ್ಟು ಆಶ್ಚರ್ಯ ಅಲ್ವಾ? ಹಾಗಾಗಿ ನಮ್ಮ ದೇಹದಲ್ಲಿ ಚಕ್ರಗಳು ಎಷ್ಟು ಪ್ರಾಧಾನ್ಯ ಒಂದು ರೋಲ್, ಒಂದು ಹಾದಿಯನ್ನು ನಮಗೆ ತೋರಿಸ್ಕೊಡುತ್ತೆ ಅಂದರೆ, ಈ ಮನುಷ್ಯನ ಆರೋಗ್ಯ ಹೇಗಿದೆ, ಕಡಿಮೆ ಇದೆಯೋ ಜಾಸ್ತಿ ಇದೆಯೋ, ಅದನ್ನು ಹೇಗೆ ಸಮತೋಲನ ಮಾಡೋದು ಹೇಗೆ, ಯಾವುದನ್ನು ಟ್ರೀಟ್ ಮಾಡಿದ್ರೆ ಯಾವ ಆರೋಗ್ಯ ಸರಿ ಹೋಗುತ್ತೆ, ಎಲ್ಲವೂ ಕೂಡ ಒಂದು ವಿಚಿತ್ರವಾದಂತಹ ಹೊಸ ಅಧ್ಯಾಯ ನಮಗೆ. ಹಿಂದಿನ ಕಾಲದಲ್ಲೇ ಇದೆ, ಪಾತಂಜಲಿ ಯೋಗಸೂತ್ರಗಳಲ್ಲೂ ಕೂಡ ಇವೆಲ್ಲ ಬರುತ್ತೆ. ಈಗ ಎಷ್ಟೋ ಜನ ಹಳೆಯ ವಿಷಯಗಳನ್ನು ಓದೋಕ್ಕೆ ಇಷ್ಟಪಡಲ್ಲ. ಹಾಗೆ ಆಧುನಿಕ, ಹಿಂದೆ ಯೋಗ ಅಂತಂದರೆ ಯೋಗ ಶಾಲೆ ಅಂತ ಇತ್ತು. ಹೊಸ ಟೈಟಲ್ ಇವಾಗ ಏನು ಅಂತಂದರೆ ಯೋಗ ಇನ್ಸ್ಟಿಟ್ಯೂಟ್ಗಳು ಅಂತ ಪ್ರಾರಂಭ ಆಗಿದೆ. ಸಾಕಷ್ಟು ದೇಶಗಳಲ್ಲಿ, ಈವನ್ ಜಪಾನ್ನಲ್ಲೂ ಕೂಡ ಯೋಗ ಇನ್ಸ್ಟಿಟ್ಯೂಟ್ ಅಂತ ಇದೆ. ಇವತ್ತು ನಾವು ಇಲ್ಲಿ ಏನು ರೇಖಿ ಅಂತ ಚಕ್ರಗಳಿಗೆ ಕೊಡ್ತಾ ಇದ್ದೀವಿ, ಬೇರೆ ದೇಶಗಳಲ್ಲಿ ರೇಖಿ ಮೆಸೇಜ್ ಪ್ಯಾರ್ಲರ್ಗಳಂತ ಓಪನ್ ಆಗಿ ಕೋಟ್ಯಾಂತರ ರೂಪಾಯಿಗಳನ್ನು ಜನ ಸಂಪಾದನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ನೀವು ಮಾಡರ್ನ್ ಟೆಕ್ನಾಲಜಿ ಅಂದರೆ ಥರ್ಡ್ ಐ ಓಪನಿಂಗ್ ನೀವು ನೋಡ್ತಾ ಇದ್ದೀರಾ, ಚಕ್ರ ಬ್ಯಾಲೆನ್ಸಿಂಗ್ ಇವೆಲ್ಲ ನಿಮಗೆ ಯೂಟ್ಯೂಬ್ನಲ್ಲಿ ಬರ್ತಾಯಿದೆ. ಚಕ್ರ ಕ್ಲೆನ್ಸಿಂಗ್ ಅಂತ ಬರ್ತಾಯಿದೆ. ಆಮೇಲೆ ಚಕ್ರ ಶೀಲ್ಡಿಂಗ್ ಅಂತ ಬರ್ತಾಯಿದೆ. ಯಾವುದೇ ಚಕ್ರವನ್ನು ಅದರಲ್ಲಿರೋ ನೆಗೆಟಿವಿಟಿ ತೆಗೆದು ಪಾಸಿಟಿವಿಟಿ ತುಂಬಿದಾಗ ಅದನ್ನು ಹಾಗೆ ಉಳಿಯೋದಕ್ಕೋಸ್ಕರ ಶೀಲ್ಡಿಂಗ್ ಅಂತ ಮಾಡುವಂಥ ಟೆಕ್ನಾಲಜಿ ಇದೆ. ಲಕ್ಷಾಂತರ ರೂಪಾಯಿಯ ವ್ಯವಹಾರವನ್ನು ವ್ಯಾವಹಾರಿಕವಾಗಿ ಕೂಡ ಮಾಡ್ತಾಯಿದ್ದಾರೆ. ತಡ ಯಾತಕ್ಕೆ? ನೀವು ಕೂಡ ಈ ಚಕ್ರ ಹೀಲಿಂಗನ್ನು ಕಲ್ತ್ಕೊಳ್ಳಿ, ರೇಖಿ ಕಲ್ತ್ಕೊಳ್ಳಿ. ನಿಮ್ಮ ಸುತ್ತಮುತ್ತಲಿರುವಂತಹ ಜನಗಳಿಗೆ, ನಿಮ್ಮ ಬಂಧು ಬಾಂಧವರುಗಳಿಗೆ, ಮನೆಯವರಿಗೆ ಎಲ್ಲರಿಗೂ ಮಾಡಿದಾಗ ಏನಾಗುತ್ತೆ, ನಿಮಗೆ ಆರೋಗ್ಯ ಏನು ಒದ್ದಾಡ್ತಾ ಇದ್ದಾರೆ ಅಲ್ಲಿ ಹೋಗಬೇಕಲ್ಲ, ಅದು ನಿಮ್ಮದಾಗುತ್ತೆ ಒಳ್ಳೆಯ ಆರೋಗ್ಯ. ಅಷ್ಟೇ ಅಲ್ಲ, ವೈಜ್ಞಾನಿಕ ದೃಷ್ಟಿಯಲ್ಲಿ ಏನಾಗ್ತಾ ಇದೆ, ವೈಜ್ಞಾನಿಕವಾಗಿ ಏನಾಗ್ತಾ ಇದೆ, ಈ ಚಕ್ರಗಳನ್ನು ಆಧ್ಯಾತ್ಮಿಕ ಮತ್ತು ಸಮಗ್ರ ಆರೋಗ್ಯ ಸಂಪ್ರದಾಯಗಳ ಪ್ರಮುಖ ಭಾಗ ಆಗಿದ್ದರೂ ಕೂಡ ವೈಜ್ಞಾನಿಕ ಪರಂಪರೆಯಲ್ಲಿ ಕೆಲವು ಲಾಬಿಗಳಿಂದ ವೈಜ್ಞಾನಿಕ ಮನ್ನಣೆ ಇಲ್ಲದೇ ಇರೋದರಿಂದ ವೈಜ್ಞಾನಿಕವಾಗಿ ಇದಕ್ಕೆ ಮನ್ನಣೆ ಸಿಗ್ತಾ ಇಲ್ಲ. ಆದರೆ ನಮಗೆ ಬೇಕಾಗಿರೋದು ಆರೋಗ್ಯ. ಹಾಗಾಗಿ ನಮ್ಮ ಮನೆಯ ಬಂಧು ಬಳಗದವರಿಗೆ, ಬಂಧು ಬಾಂಧವರಿಗೆ, ನಮ್ಮ ಸುತ್ತಮುತ್ತಲಿನ ಜನರಿಗೆ ಈ ಚಕ್ರ ಕ್ಲೀನಿಂಗ್, ಚಕ್ರ ಕ್ಲೆನ್ಸಿಂಗ್ ಆ್ಯಂಡ್ ಥರ್ಡ್ ಐ ಓಪನಿಂಗ್ ಈ ವಿಧಿಯನ್ನು ಕಲಿತು ಬಳಸಿ ಅವರ ಬಗ್ಗೆ ಮಾಡಿದಾಗ ಈ ಒಂದು ಪರಂಪರೆಯೂ ಉಳಿಯುತ್ತೆ. ಹಾಗೆ ದುಡ್ಡು ಕಾಸು ಖರ್ಚಿಲ್ಲದೆ ನಿಮಗೆ ಆರೋಗ್ಯ ಕೂಡ ಲಭಿಸುತ್ತೆ ಅಂತ ಹೇಳಿ ಇವತ್ತಿನ ಕಲರ್ಫುಲ್ ಕಂಟೆಂಟ್ ಯೂಟ್ಯೂಬ್ ಚಾನಲಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.